ನಮಸ್ಕಾರ ಎಲ್ಲರಿಗೂ. ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ತರಗತಿಯೊಳಗ BA ಫಿಫ್ತ್ ಸೆಮಿಸ್ಟರ್ ಸೋಷಿಯಾಲಜಿ ಪೇಪರ್ DS11 ದ ಪ್ರಶ್ನೆ ಪತ್ರಿಕೆಯನ್ನು ನೋಡಿದ್ರಿ. ಇದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಆಗೈತಿ. 2024 ಮಾರ್ಚ್ ಮತ್ತು ಏಪ್ರಿಲ್ ನಲ್ಲಿ ಬಂದಿರತಕ್ಕಂತಹ ಪ್ರಶ್ನೆ ಪತ್ರಿಕೆ. ನಿಮ್ಮೆಲ್ಲರಿಗೂ ಗೊತ್ತಿರುವಂಗ ಈ ಪ್ರಶ್ನೆ ಪತ್ರಿಕೆ ಒಟ್ಟು 60 ಅಂಕಗಳಿಗೆ ಸಂಬಂಧಪಟ್ಟಿರೋದಾಗಿದೆ. ಇದ್ರೊಳಗ ನಿಮಗ 3 ಪಾರ್ಟ್ ಇರ್ತಾವ. ಪಾರ್ಟ್ ಎ, ಪಾರ್ಟ್ ಬಿ ಅಂಡ್ ಪಾರ್ಟ್ ಸಿ. ಪಾರ್ಟ್ ಎ ಒಳಗ ನಿಮ್ಗೆ 2 ಅಂಕದ ಪ್ರಶ್ನೆ ಇರ್ತಾವು. ಪಾರ್ಟ್ ಬಿ ಒಳಗ 5 ಅಂಕದ ಪ್ರಶ್ನೆ ಇರ್ತಾವು. ಪಾರ್ಟ್ ಸಿ ಒಳಗ 10 ಅಂಕದ ಪ್ರಶ್ನೆಗಳು ಇರ್ತಾವು. ಒಟ್ಟು ಟೋಟಲ್ ಆಗಿ ನಿಮಗ 16 ಮಾರ್ಕ್ಸ್ ಹೊಂದಿರ್ತೈತಿ. ನಿಮಗೆ ಇದಕ್ಕೆ 2 ಅವರ್ಸ್ ಟೈಮಿಂಗ್ ಇರ್ತೈತಿ ಈ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸಾಕ. ಪ್ರಶ್ನೆಗಳನ್ನ ನೋಡೋಣ್ರಿ. ಮೊದಲನೇದಾಗಿ ಪಾರ್ಟ್ ಎ. ಪಾರ್ಟ್ ಎ ಒಳಗ ನಿಮಗ ಟೋಟಲ್ ಆಗಿ 7 ಪ್ರಶ್ನೆಗಳನ್ನ ಕೊಟ್ಟಿರ್ತಾರು. ಅದರೊಳಗ 5 ಪ್ರಶ್ನೆಗಳಿಗೆ ನೀವು ಸರಿಯಾದ ಉತ್ತರವನ್ನ ನೀಡಬೇಕು. ಓನ್ಲಿ 5 ಕ್ವಶನ್ಸ್ ಮಾತ್ರ ನೀವು ಆನ್ಸರ್ ಮಾಡಬೇಕು. ಟೋಟಲ್ ಆಗಿ 10 ಮಾರ್ಕ್ಸ್ ಇರುತ್ತೆ. ಪ್ರಶ್ನೆಗಳನ್ನ ನೋಡೋಣ್ರಿ. ಮೊದಲನೇ ಪ್ರಶ್ನೆ, ವಾಟ್ ಈಸ್ ರಿಸರ್ಚ್? ಸಂಶೋಧನೆ ಎಂದರೇನು? ಎರಡನೇ ಪ್ರಶ್ನೆ, ಮೆನ್ಷನ್ ದ ನ್ಯಾಚುರಲ್ ಅಂಡ್ ಸೋಷಿಯಲ್ ಸೈನ್ಸಸ್. ನೈಸರ್ಗಿಕ ವಿಜ್ಞಾನಗಳು ಹಾಗೂ ಸಾಮಾಜಿಕ ವಿಜ್ಞಾನಗಳನ್ನ ಹೆಸರಿಸಿ. ಮೂರನೇ ಪ್ರಶ್ನೆ, ವಾಟ್ ಈಸ್ ಲಿಟ್ರೇಚರ್ ರಿವ್ಯೂ? ಸಾಹಿತ್ಯ ಪರಾಮರ್ಶೆ ಎಂದರೇನು? ನಾಲ್ಕನೇದ, ವಾಟ್ ಈಸ್ ಕಾನ್ಸೆಪ್ಟ್? ಪರಿಕಲ್ಪನೆ ಎಂದರೇನು? ಐದನೇ ಪ್ರಶ್ನೆ, ವಾಟ್ ಈಸ್ ಸ್ಯಾಂಪ್ಲಿಂಗ್ ಸೆಲೆಕ್ಷನ್? ಮಾದರಿ ಆಯ್ಕೆ ಎಂದರೇನು? ಆರನೇದ, ವಾಟ್ ಈಸ್ ಕ್ವಶನರೀಸ್? ವಾಟ್ ಈಸ್ ಕ್ವಶನರಿ? ಪ್ರಶ್ನಾವಳಿಗಳು ಅಥವಾ ಪ್ರಶ್ನಾವಳಿ ಎಂದರೇನು? ಏಳನೇದ, ಬ್ರೀಫ್ಲಿ ಎಕ್ಸ್ಪ್ಲೇನ್ ಇ ಲೈಬ್ರರಿ. ಎಲೆಕ್ಟ್ರಾನಿಕ್ ಗ್ರಂಥಾಲಯವನ್ನ ಸಂಕ್ಷಿಪ್ತವಾಗಿ ವಿವರಿಸಿ. ಇದು ಒಟ್ಟು 7 ಪ್ರಶ್ನೆಗಳಿದಾವು. ಈ 7 ಪ್ರಶ್ನೆಗಳಲ್ಲಿ ನೀವು 5 ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಬೇಕು. ಒಟ್ಟು 10 ಅಂಕಗಳು. ಇನ್ನ ಪಾರ್ಟ್ ಬಿ ಬರೋಣ್ರಿ. ಪಾರ್ಟ್ ಬಿ ಒಳಗ ನಿಮಗ 4 ಪ್ರಶ್ನೆಗಳಿಗೆ ನೀವು ಉತ್ತರವನ್ನ ನೀಡಬೇಕು. ನಿಮಗ ಅವ್ರ 6 ಪ್ರಶ್ನೆಗಳನ್ನ ಕೊಟ್ಟಿರ್ತಾರು. ಅದರೊಳಗ 4ಕ್ಕ ಸರಿಯಾದ ಉತ್ತರವನ್ನ ನೀಡಬೇಕು. ಪ್ರತಿಯೊಂದು ಪ್ರಶ್ನೆಗೂ 5 ಮಾರ್ಕ್ಸ್ ಇರ್ತೈತಿ. ಟೋಟಲ್ ಆಗಿ 20 ಮಾರ್ಕ್ಸ್. ಮಿನಿಮಮ್ ನೀವು ಆನ್ಸರ್ ಅನ್ನ 1.5 ಪೇಜ್ 1.5 ಪೇಜ್ ನ ಬರಿಬೇಕಾಗ್ತೈತಿ ಈ ಒಂದು ಪ್ರಶ್ನೆಗಳಿಗೆ. ಮೊದಲನೇ ಪ್ರಶ್ನೆ, ಎಕ್ಸ್ಪ್ಲೇನ್ ದ ಮೀನಿಂಗ್ ಅಂಡ್ ಕಾಂಪೊನೆಂಟ್ಸ್ ಆಫ್ ರಿಸರ್ಚ್ ಡಿಸೈನ್. ಸಂಶೋಧನಾ ವಿನ್ಯಾಸದ ಅರ್ಥ ಮತ್ತು ಅದರ ಘಟಕಾಂಶಗಳನ್ನು ವಿವರಿಸಿರಿ. ಎರಡನೆಯ ಪ್ರಶ್ನೆ, ಡಿಸ್ಕಸ್ ದ ಹೈಪೋಥಿಸಿಸ್. ಪ್ರಾಕಲ್ಪನೆಗಳನ್ನ ಚರ್ಚಿಸಿರಿ. ಮೂರನೇ ಪ್ರಶ್ನೆ, ಇಲ್ಯುಸ್ಟ್ರೇಟ್ ಸರ್ವೆ ಮೆಥಡ್. ಸಮೀಕ್ಷಾ ವಿಧಾನವನ್ನ ವಿವರಿಸಿ. ನಾಲ್ಕನೇ ಪ್ರಶ್ನೆ, ವಾಟ್ ಈಸ್ ಇಂಟರ್ವ್ಯೂ? ಎಕ್ಸ್ಪ್ಲೇನ್ ಇಟ್ಸ್ ಮೆರಿಟ್ಸ್ ಅಂಡ್ ಡಿಮೆರಿಟ್ಸ್. ಸಂದರ್ಶನ ಅಂದ್ರೆ ಏನು? ಅದರ ಅನುಕೂಲತೆಗಳು ಮತ್ತು ಅನಾನುಕೂಲತೆಗಳನ್ನ ವಿವರಿಸಿ. ಐದನೇ ಪ್ರಶ್ನೆ, ಬ್ರೀಫ್ಲಿ ಎಕ್ಸ್ಪ್ಲೇನ್ ಕ್ಲಾಸಿಫಿಕೇಶನ್ ಅಂಡ್ ಟ್ಯಾಬ್ಯುಲೇಷನ್ ಡಾಟಾ. ವರ್ಗೀಕರಣ ಮತ್ತು ಕೋಷ್ಟಕ ಡೇಟಾವನ್ನ ಸಂಕ್ಷಿಪ್ತವಾಗಿ ವಿವರಿಸಿ. ಆರನೇ ಪ್ರಶ್ನೆ, ಎಕ್ಸ್ಪ್ಲೇನ್ ದ ಯೂಸ್ ಆಫ್ ಕಂಪ್ಯೂಟರ್ ಇನ್ ಸೋಷಿಯಲ್ ಸೈನ್ಸ್ ರಿಸರ್ಚ್. ಸಮಾಜ ವಿಜ್ಞಾನ ಸಂಶೋಧನೆಯಲ್ಲಿ ಕಂಪ್ಯೂಟರ್ನ ಉಪಯೋಗವನ್ನ ವಿವರಿಸಿ ಅಂತ ಕೇಳ್ಯಾರ. ಅದೇ ರೀತಿ ನೀವು ಇಲ್ಲಿ ನೋಡ್ಬೋದು 11ನೇ ಪ್ರಶ್ನೆ ಒಳಗ ಸಂದರ್ಶನ ಎಂದರೇನು, ಅದರ ಅನುಕೂಲ ಮತ್ತು ಅನಾನುಕೂಲ ಎರಡನ್ನೂ ಕೂಡ ನೀವು ಬರಿಬೇಕು. ಸಂದರ್ಶನ ಅಂದ್ರೆ ಏನು ಬರಿಬೇಕು, ಅದರ ಜೊತೆಗೆ ಅನುಕೂಲತೆಗಳು ಮತ್ತು ಅನಾನುಕೂಲತೆಗಳು ಎರಡನ್ನೂ ಕೂಡ ನೀವು ಇಲ್ಲಿ ಬರಿಬೇಕಾಗತ್ತೆ. ಇನ್ನ ಪಾರ್ಟ್ ಸಿ ನೋಡೋಣ್ರಿ. ಪಾರ್ಟ್ ಸಿ ಒಳಗ ಇದ ನಿಮಗ ಮೇನ್ ಇಂಪಾರ್ಟೆಂಟ್ ಅಂಡ್ ಪಾಸಿಂಗ್ ಪ್ಯಾಕೇಜ್ ತರ ಇದೆ ನಿಮಗ. ಯಾಕಪ್ಪ ಅಂತಂದ್ರೆ ಟೋಟಲ್ ಆಗಿ ಇಲ್ಲಿ ನಿಮಗ 5 ಪ್ರಶ್ನೆಗಳನ್ನ ಕೊಟ್ಟಿರ್ತಾರು. 5 ಪ್ರಶ್ನೆ ಒಳಗ ನೀವು 3 ಪ್ರಶ್ನೆಗಳಿಗೆ ಉತ್ತರಿಸಬೇಕು. 3 ಪ್ರಶ್ನೆಗಳು ನಿಮಗೆ 10 ಅಂಕಗಳನ್ನ ತಂದ್ಕೊಡ್ತಾವು. ಇನ್ನೊಂದೇನಪ್ಪಾ ಅಂದ್ರೆ ಈ ಪ್ರಶ್ನೆಗೆ ನೀವು ಮ್ಯಾಕ್ಸಿಮಮ್ ಆಗಿ 3 ಪೇಜ್ ಆದ್ರೂ ಉತ್ತರವನ್ನ ಬರೀಲೇಬೇಕು. ನೀವು ಪೀಠಿಕೆ ಹಿಡ್ಕೊಂಡು ಉಪಸಂಹಾರದವರೆಗೂ ನೀವು ಏನು ಬರಿತೀರೋ ಒಟ್ಟ ಟೋಟಲ್ ಆಗಿ ನೀವು 3 ಪೇಜ್ ವರೆಗೂ ಉತ್ತರವನ್ನ ಬರಿಬೇಕು. ಪ್ರಶ್ನೆಗಳು ಯಾವ ರೀತಿ ಇದಾವ ಅಂತ ನೋಡೋಣ್ರಿ. ಸಂಶೋಧನೆ ನಡೆಸಲು ಅನುಸರಿಸಬೇಕಾದ ಹಂತಗಳನ್ನ ಚರ್ಚಿಸಿರಿ. ಸರಿಯಾಗಿ ಪ್ರಶ್ನೆ ನೋಡ್ರಿ. ಸಂಶೋಧನೆ ನಡೆಸಲು ಅನುಸರಿಸಬೇಕಾದ ಹಂತಗಳನ್ನ ಕೇಳಿದಾರು, ಸಂಶೋಧನಾ ವಿಧಾನಗಳನ್ನ ಕೇಳಿಲ್ಲ. ಸಂಶೋಧನಾ ವಿಧಾನಗಳು ಮತ್ತು ಹಂತಗಳನ್ನ ಕಂಪ್ಯೂಸ್ ಮಾಡ್ಕೊತೀರಿ. ಸಂಶೋಧನಾ ನಡೆಸಲು ಬೇಕಾದಂತಹ ಹಂತಗಳನ್ನ ನೀವು ಇಲ್ಲಿ ಬರಿಬೇಕು. ಟೋಟಲ್ ಆಗಿ 3 ಪೇಜ್ ಬರಿಬೇಕು. ಡಿಸ್ಕಸ್ ದ ಸ್ಟೆಪ್ಸ್ ಫಾರ್ ಕಂಡಕ್ಟಿಂಗ್ ರಿಸರ್ಚ್. ನೆಕ್ಸ್ಟ್,
ಎರಡನೇ ಪ್ರಶ್ನೆ, ವಾಟ್ ಈಸ್ ಅಬ್ಸರ್ವೇಷನ್, ಎಕ್ಸ್ಪ್ಲೇನ್ ಇಟ್ಸ್ ಟೈಪ್ಸ್. ಅವಲೋಕನ ಎಂದರೇನು, ಅದರ ಪ್ರಕಾರಗಳನ್ನು ವಿವರಿಸಿರಿ. ನೆಕ್ಸ್ಟ್ ಮೂರನೇ ಪ್ರಶ್ನೆ, ಎಕ್ಸ್ಪ್ಲೇನ್ ದ ಮೀನಿಂಗ್ ಆ್ಯಂಡ್ ಇಂಪಾರ್ಟೆನ್ಸ್ ಆಫ್ ಸೋಷಿಯಲ್ ಸ್ಟ್ಯಾಟಿಸ್ಟಿಕ್ಸ್. ಸಾಮಾಜಿಕ ಸಂಖ್ಯಾಶಾಸ್ತ್ರದ ಅರ್ಥ ಮತ್ತು ಮಹತ್ವವನ್ನು ವಿವರಿಸಿರಿ. ಈ ಪ್ರಶ್ನೆ ತುಂಬಾನೇ ಇಂಪಾರ್ಟೆಂಟ್. ಆಲ್ಮೋಸ್ಟ್ ಆಗಿ ಬಹಳ ಸಲ ಈ ಪ್ರಶ್ನೆನ ಕೇಳಿದ್ದಾರೆ. ಅದೇ ರೀತಿಯಾಗಿ ನೀವು ನೋಡ್ಬೋದು, ಸಂಶೋಧನೆ ನಡೆಸಲು ಅನುಸರಿಸಬೇಕಾದ ಹಂತಗಳನ್ನು ಕೂಡ ಹಲವು ಬಾರಿ ರಿಪೀಟ್ ಆದಂತಹ ಪ್ರಶ್ನೆ. ನೆಕ್ಸ್ಟ್, ಎಕ್ಸ್ಪ್ಲೇನ್ ದ ಬಾರ್ ಚಾರ್ಟ್ಸ್ ಆ್ಯಂಡ್ ಪೀಚ್ ಚಾರ್ಟ್ಸ್. ಸ್ತಂಭ ರೇಖಾಚಿತ್ರ ಹಾಗೂ ವೃತ್ತಾಕಾರದ ರೇಖಾಚಿತ್ರವನ್ನು ವಿವರಿಸಿ. ಈ ಪ್ರಶ್ನೆಯು ಕೂಡ ಮೋಸ್ಟ್ ಆಫ್ ದಿ ಟೈಮ್ ರಿಪೀಟ್ ಆಗೈತಿ. ಸ್ತಂಭ ರೇಖಾಚಿತ್ರ ಹಾಗೂ ವೃತ್ತಾಕಾರದ ರೇಖಾಚಿತ್ರವನ್ನು ವಿವರಿಸಿ. ಎಕ್ಸ್ಪ್ಲೇನ್ ದ ಬಾರ್ ಚಾರ್ಟ್ಸ್ ಆ್ಯಂಡ್ ಪೀಚ್ ಚಾರ್ಟ್ಸ್. ಲಾಸ್ಟ್ ಕ್ವಶನ್, ಡಿಸ್ಕಸ್ ದ ಫಾರ್ಮ್ಸ್ ಆಫ್ ಮೆಜರ್ಸ್ ಆಫ್ ಸೆಂಟ್ರಲ್ ಟೆಂಡೆನ್ಸಿಸ್. ಕೇಂದ್ರ ಪ್ರವೃತ್ತಿಯ ರೂಪಗಳನ್ನು ಚರ್ಚಿಸಿರಿ. ಕೇಂದ್ರ ಪ್ರವೃತ್ತಿಯ ರೂಪಗಳನ್ನು ಚರ್ಚಿಸಿರಿ. ಟೋಟಲ್ ಆಗಿ 5 ಪ್ರಶ್ನೆ ಇದಾವು. ಈ 5 ಪ್ರಶ್ನೆಯೊಳಗೆ ನೀವು 3 ಪ್ರಶ್ನೆಗಳನ್ನ ಉತ್ತರಿಸಬೇಕು. ಒಟ್ಟು ಪಾರ್ಟ್ 1, ಪಾರ್ಟ್ 2, ಪಾರ್ಟ್ ಸಿ ಅನ್ನು ಸೇರಿಸಿ 60 ಅಂಕದ ಪ್ರಶ್ನೆ ಪತ್ರಿಕೆ ಆಗೈತಿ. ನಿಮಗೆ 2 ತಾಸು ಟೈಮ್ ಇರುತ್ತೆ. ಇದಕ್ಕೆ ಇಲ್ಲಿಗೆ ಈ ಪ್ರಶ್ನೆ ಪತ್ರಿಕೆ ಮತ್ತು ಇವತ್ತಿನ ತರಗತಿ ಮುಗಿತು. ನಿಮಗೆ ಇದೇ ರೀತಿ ವಿಡಿಯೋಗಳು ಮತ್ತು ಪ್ರಶ್ನೆ ಪತ್ರಿಕೆಗಳು ಬೇಕಾಗಿದ್ದಪ್ಪ ಅಂದ್ರೆ ಕಮೆಂಟ್ ಬಾಕ್ಸ್ ಕಮೆಂಟ್ ಹಾಕ್ರಿ. ಇದೇ ರೀತಿಯ ಹೊಸ ಹೊಸ ವಿಡಿಯೋಗಳಿಗಾಗಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.